ಬೇತಮಂಗಲದಲ್ಲಿ ವಾಹಿನಿ ಕುಲ ಕ್ಷತ್ರಿಯ ಕುಲಬಾಂಧವರಿಂದ ಬೃಹತ್ ಮಹಾಸಭೆ. ಮೊದಲ ಬಾರಿಗೆ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ. ಪಾಲನ್ ನದಿಯ ದಡದಲ್ಲಿರುವ ಶ್ರೀ ಆದಿಶಕ್ತಿ ದ್ರೌಪದಾಂಬೆ ಹಾಗೂ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಾಹಿನಿ ಕುಲ ಕ್ಷತ್ರಿಯ ಕುಲಬಾಂಧವರಿಂದ ಬೃಹತ್ ಮಹಾಸಭೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಬೇತಮಂಗಲ ಕರಗ ದೇವಸ್ಥಾನಕ್ಕೆ ಒಳಪಡುವ 14 ಗ್ರಾಮಗಳ ಸಮಾಜದ ಕುಲಬಾಂಧವರನ್ನ ಸಂಘಟಿಸುವ ಮತ್ತು ಯುವ ಪೀಳಿಗೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ವಾಹಿನಿ ಕುಲ ಕ್ಷತ್ರಿಯ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಮುದಾಯದ ಮುಖಂಡರು, ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿಯೂ ಕೂಡ ಕರಗ ಮಹೋತ್ಸವವನ್ನ ನಡೆಸಲಾಗುತ್ತಿದೆ. ಆದರೆ ಕರಗದ ಪಾವಿತ್ರತೆ ಮತ್ತು ಮಹತ್ವವನ್ನ ಕಾಪಾಡಿಕೊಳ್ಳಲು ಅದನ್ನ ಶಾಸ್ತ್ರೋಕ್ತವಾಗಿ ಆಚರಿಸಬೇಕು. ಈ ಕುರಿತು ಸರ್ಕಾರವು ಕಾನೂನು ರಚಿಸಿ ಸಾಂಪ್ರದಾಯಿಕ ಆಚರಣೆಗಳ ಪಾವಿತ್ರತೆಯನ್ನ ಉಳಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬೇತಮಂಗಲದ ವಾಹಿನಿ ಕುಲ ಕ್ಷತ್ರಿಯ ವೀರಕುಮಾರರ ಸೇವಾ ಸಂಘ ಮತ್ತು ವಾಹಿನಿ ಕುಲ ಕ್ಷತ್ರಿಯ ಜಾಗೃತಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಶ್ರೀ ಧರ್ಮರಾಯ ಸ್ವಾಮಿ ಸೇವಾ ಸಮಿತಿ ಹಾಗೂ ಕುಲದ ಯಜಮಾನರು, ಗೌಡರು ಸೇರಿದಂತೆ ವಾಹಿನಿ ಕುಲ ಕ್ಷತ್ರಿಯ ಕುಲಬಾಂಧವರು ಇದ್ದರು. ಧರ್ಮರಾಯ ಸ್ವಾಮಿ ದೇವಸ್ಥಾನ ಮತ್ತು ವೀರಕುಮಾರ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ವೀರಕುಮಾರ ಸೇವಾ ಸಮಿತಿ ಸದಸ್ಯರು ಮತ್ತು ಎಲ್ಲ ಊರಿನ ಗೌಡರು, ಯಜಮಾನರು ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇಲ್ಲಿ ನೆರೆದಿರುವ ಎಲ್ಲ ಮಾಧ್ಯಮೇತರಿಗೂ ತಾವು ಭಾಗವಹಿಸಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಇದೇ ರೀತಿ ಕಾರ್ಯಕ್ರಮ ಮತ್ತು ಮಹಾಸಭೆಯನ್ನು ಹಮ್ಮಿಕೊಳ್ತೀವಿ. ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಮ್ಮ ಭಾಷಣ ಮುಗಿಸ್ತಾ ಇದ್ದೀನಿ. ಇಂದಿನ ವಿಶೇಷತೆ ಏನಂದರೆ, ನಮ್ಮ ದೇವಸ್ಥಾನ ಕಡೆಯಿಂದ ಹಾಗೂ ನಮ್ಮ ಎಲ್ಲ ದೇವಸ್ಥಾನದ ಸಂಘ ಸಂಸ್ಥೆಗಳಿಂದ ಇಂದು ಮಹಾಸಭೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇತ್ತು. ಇದು ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ನಮಗೆ ಸಹಕಾರ ನೀಡಿದಂಥ ನಮ್ಮ ದೇವಸ್ಥಾನದ ಕುಲದ ಗೌಡರು, ಯಜಮಾನರು ಹಾಗೂ ನಮ್ಮ ಹಿರಿಯರು, ನಮ್ಮ ವನ್ನಿಕುಲ ಕ್ಷತ್ರಿಯ ಎಲ್ಲ ಸಮುದಾಯದ ಜನಗಳಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಭೆಯ ಮುಖ್ಯ ಉದ್ದೇಶವೇನೆಂದರೆ, ನಮ್ಮ ಸಮುದಾಯದ ವನ್ನಿಕುಲ ಕ್ಷತ್ರಿಯ ಸಮುದಾಯದ ಪ್ರತಿಯೊಬ್ಬರನ್ನು ಒಟ್ಟುಗೂಡಿಸುವ ಸಲುವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಅವರು ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಹೋಗಿ ಸನ್ಮಾನ ಮಾಡಿಸ್ಕೊಬರ್ತಾರೆ. ಅವ್ರು ಯಾಕೆ ನಮ್ಮ ದೇವಸ್ಥಾನ ಇರೋರು ನಮ್ಮ ದೇವಸ್ಥಾನದಲ್ಲಿ ಸನ್ಮಾನ ಮಾಡಿಸೋಣ ಅಂತ, ಅವ್ರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರತಿಯೊಬ್ಬರಿಗೂ ಹೆಚ್ಚಿನ ಅಂಕ ಪಡೆದ ಎಲ್ಲ ಮಕ್ಕಳಿಗೂ ಹಾಗೂ ಹೆಚ್ಚಿನ ಅಂಕ ಪಡೆದ ಎಲ್ಲ ಸಮುದಾಯ ವಿದ್ಯಾರ್ಥಿಗಳಿಗೂ ಸನ್ಮಾನ ಮಾಡಿತ್ತು. ಅದು ಅಂದಾಜು 60ರಿಂದ 70 ಜನ ನಮ್ಮ ಸಮುದಾಯ ಜನಗಳು ಈ ವರ್ಷದಲ್ಲಿ ಪಾಸಾಗಿದ್ದವರಿದ್ದರು. ಅವ್ರಿಗೂ ಮುಂದೆ ಎಲ್ಲ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ, ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಇಷ್ಟು ದಿನ ಈ ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಸಂಘದ ಸದಸ್ಯರಿಗೂ ಹಾಗೂ ನಮಗೆ ಪ್ರೋತ್ಸಾಹ ನೀಡಿ ನಮಗೆ ಈ ಸಭೆಯನ್ನು ಈ ರೀತಿ ಮಾಡಬೇಕು, ಯಾರ್ಯಾರನ್ನು ಗೌರವಿಸಬೇಕು ಅಂತೆಲ್ಲ ನಮಗೆ ಉದ್ದೇಶವನ್ನು ನಮಗೆ ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ಕುಲದ ಗೌಡರಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಧನ್ಯವಾದ. ಬೆಂಗಳೂರಿಗೆ ಅಲ್ಲಿಗೆ ಹೋಗ್ಬೇಕಾಗತ್ತೆ. ನಮ್ಮ ದೇವಸ್ಥಾನ ಮಕ್ಕಳಿಗೂ ನಾವು ಅಷ್ಟು ದೂರ ಹೋಗೋದಕ್ಕೆ ನಾವು ಇಲ್ಲೇ ಮಾಡೋಣ ಅಂತ ನಾವು 14 ಊರು ಸೇರಿರೋದು. ಇದು ನಮ್ದು ಒಂದೇ ಬೇತಮಂಗಲ ಅಂದರೆ ಬರೀ ನಮ್ಮ ದೇವಸ್ಥಾನ ಒಂದೇ ಅಲ್ಲ, 14 ಊರು ಸೇರಿದೆ. ಎಲ್ಲ 14 ಊರು ಆಂಧ್ರನೂ ಸೇರಿದೆ. ನಮ್ಗೆ ಆಂಧ್ರದಲ್ಲಿ ಬೈರಪಲ್ಲಿ, ಕೊತ್ತೂರು, ವಿಕೋಟ ಕೊತ್ತೂರು ಅದು ಸೇರಿದೆ. ಅವೆಲ್ಲ ಒಟ್ಟುಗೂಡಿ ನಾವು ಇವಾಗ 14 ಊರು ಸೇರಿ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ನಾವು ಸನ್ಮಾನ ಮಾಡ್ತೀವಿ. ಸಭೆಯನ್ನು ಮುಖ್ಯ ಉದ್ದೇಶ ಅಂದರೆ, ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಇವಾಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಕರ್ಗ ಮಾಡ್ತಾ ಇದ್ದಾರೆ. ನಾವು ಕರ್ಗ ಮಾಡಬೇಡಿ ಅಂತ ಯಾವ ದೇವಸ್ಥಾನಕ್ಕೂ ಹೇಳ್ತಾ ಇಲ್ಲ. ಆದರೆ ಅದು ಶಾಸ್ತ್ರೋಕ್ತವಾಗಿ ಏನಿದೆ, ಧ್ವಜಾರೋಹಣ, ಹಸಿ ಕರಗ, ಪೊಂಗಲ್ ಸೇವೆ, ದೀಪಾಲಂಕಾರ, ಪೋತಲ ರಾಜಗಾವ್, ವಸಂತೋತ್ಸವ ಇಷ್ಟಿರತ್ತೆ. ಇಷ್ಟೆಲ್ಲ ಬಿಟ್ಟು ಕೇವಲ ಒಂದು ದಿವಸ ಕರ್ಗ ಮಾಡಿ ಎಲ್ಲರಿಗೂ ಮಾಡೋದಲ್ಲ. ಅದು ಆ ಥರ ಆಚರಣೆ ಅಲ್ಲ ಕರ್ಗದಿಲ್ಲ ಅಂದರೆ. ಅದಕ್ಕೆ ಅದು ಸಂಪ್ರದಾಯ ಇದೆ, ಅದಕ್ಕೆ ಒಂದು ಪದ್ಧತಿ ಇದೆ. ಈ ಥರ ಮಾಡಲಿ, ನಾವು ಬೇಡ ಅಂತ ಇಲ್ಲ. ಅದು ವನ್ನಿಕುಲ ಕ್ಷತ್ರಿಯರು ಅದಕ್ಕೂ ಇಷ್ಟು ದಿನದಿಂದ ಶ್ರಮ ಪಟ್ಟು ಅದಕ್ಕೆ ಯಾವ ಥರ ಉಪವಾಸ ಇರಬೇಕು, ಯಾವ ಥರ ಕಠಿಣ ಶ್ರಮ ವಹಿಸಬೇಕು, ಇಷ್ಟೆಲ್ಲ ಪದ್ಧತಿಗಳೇ. ಅದೆಲ್ಲ ಬಿಟ್ಟು ಕೇವಲ ಕರ್ಗ ಮಾಡಿಬಿಟ್ಟು ನಮ್ಮೂರಲ್ಲೂ ಕರ್ಗ ಆಯಿತು ಅಂದರೆ ಆ ಥರ ಅದು
ದೇವರ ಇಚ್ಛೆ ಅಲ್ಲ ಆ ತರ ಮಾಡೋದಂದ್ರೆ. ದೇವರ ಇಚ್ಛೆ ಏನಂದ್ರೆ ಅದಕ್ಕೆ ಒಂದು ಸಂಪ್ರದಾಯ ಇದೆ. ಆ ಅಮ್ಮ ನೀರಲ್ಲಿ ಹುಟ್ಟಿ ಅವ್ರನ್ನ ಹಸಿ ಕರ್ಗ ರೂಪದಲ್ಲಿ ಕಂಕ್ಳಲ್ಲಿ ಎತ್ಕೊ ಬಂದು ಆ ಅಮ್ಮನ 2 ದಿವಸ ಪೊಂಗಲ್ ಸೇವೆ ಮಾಡಿ, ದೀಪಾಲಂಕಾರ ಮಾಡಿ, ಕರ್ಗ ಮಾಡಿ, ಅಗ್ನಿಗುಣದಿಂದ ಕರ್ಕೊಬಂದು ವಸಂತೋತ್ಸವ ಮಾಡಿ, ಪೋತಲರಾಜುಗೆ ಅವ್ರಿಗೆ ಗಾವು ಸೇವೆ ಕೊಟ್ಟು ಇಷ್ಟೆಲ್ಲ ಪದ್ಧತಿಗಳಿದೆ. ಇದೆಲ್ಲ ಬಿಟ್ಟು ಕೇವಲ 1 ದಿವಸ ಎಲ್ಲ ಕರ್ಗ ಮಾಡಿ ನಮ್ದು ಕರ್ಗ ನಡೀತೆ ಅಂದ್ರೆ ಅದು ಕರ್ಗ ಉದ್ದೇಶ ಅಲ್ಲ. ದಯವಿಟ್ಟು ಎಲ್ಲ ಊರುಗಳಿಗೂ ನಮ್ಮ ಸಂಘದ ಕಡೆಯಿಂದ ನಮ್ದು ಇದೇ ಒಂದು ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ಏನು ಮಾಡಬೇಡಿ. ಅದು ಮಾಡಂಗಿದೆ ಸಂಪ್ರದಾಯಬದ್ಧವಾಗಿ ಏನಿದೆಯೋ ಅದನ್ನೆಲ್ಲ ಮಾಡಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಗೌರ್ಮೆಂಟ್ ಇಂದ ಆರ್ಡರ್ ಆಗ್ತಾ ಇದೆ. ಪ್ರತಿಯೊಂದು ಯಾವುದೇ ವನ್ನಿಕುಲ ಕ್ಷತ್ರಿಯರು ಎಲ್ಲಿದ್ದಾರೋ ಅದು ಸಂಪ್ರದಾಯಬದ್ಧವಾಗಿ ಎಲ್ಲಿದ್ದಾರೋ ಅಲ್ಲಿ ಮಾತ್ರ ಕರ್ಗ ಮಾಡೋದಂತ ಆದೇಶ ಆಗ್ತಾ ಇದೆ. ಆದೇಶ ಬರೋವರೆಗೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಬೆಳಿಬೇಕು. ನಮ್ಮಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರೂ ಇಲ್ಲ, ತುಂಬ ಕಮ್ಮಿ ಇದ್ದಾರೆ. ಬಟ್ ತುಂಬ ಕಷ್ಟಪಟ್ಟಂಥ ಜನ ನಮ್ಮ ಕುಲದ್ದು. ಏನೇ ಆಗಲಿ, ಅಲ್ಲಿ ತೋಟ ಮಾಡಲಿ, ಹೂವು ಮಾಡಲಿ, ಎಲ್ಲದರಲ್ಲೂ ತುಂಬ ಕಷ್ಟಜೀವಿಗಳು. ಅದೇ ರೀತಿ ವಿದ್ಯೆಯನ್ನು ಚೆನ್ನಾಗಿ ಕಷ್ಟಪಟ್ಟು ಓದು ಒಳ್ಳೆ ಆಫೀಸರ್ ಆಗ್ಬೇಕಂತೇಳಿ ಮಾಧವನಹಳ್ಳಿ ಕವಿತಾ ಮೇಡಮ್ ಅಂತ ಅವರು ಎಸ್ ಪಿ ಆಗಿ ಮತ್ತೆ ಮುಂಬೈ ಬಂದಿದ್ದಾರೆ. ಅಂಥವ್ರು ಇರೋಲ್ಲ. ಇದೇ ಹುರ್ಗಾಂನಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಹರೀಶ್ ಅಂತಿದ್ದಾರೆ, ಈ ಮನೆ ಹುರ್ಗಾಂ ಬಂದಿದ್ದಾರೆ. ಅವರು ನಮ್ಮ ಕುಲದವರು. ಅವರು ನಮ್ಮ ದೇವಸ್ಥಾನಕ್ಕೂ ಬರ್ತಾ ಇರ್ತಾರೆ. ಅದೇ ರೀತಿ ದೊಡ್ಡದಾಗಿ ಬೆಳೆದು ನಮ್ಮವ್ರನ್ನ ದೊಡ್ಡ ಹುದ್ದೆಗಳನ್ನು ಆಚಾರ ಮಾಡಿದ್ರೆ ಸರೋಗತ್ತೆ. ಸರ್ಕಾರ ಈಗ ತಾನೇ ಮೊನ್ನೆ ನಮ್ಮ ಕುಲಕ್ಕೆ ಒಂದು ಚೇರ್ಮನ್ ಕೊಟ್ಟಿದ್ದಾರೆ, ಎಲ್ಲ ಮಂಜುನಾಥ್ ಅವ್ರನ್ನ. ಇದುವರೆಗೂ ಕೊಟ್ಟಿರಲಿಲ್ಲ. ನಮ್ದು ಎಷ್ಟೇ ಭಿನ್ನಾಭಿಪ್ರಾಯ, ಎಷ್ಟೇ ಪಂಗಡಗಳಿರಲಿ, ಎಲ್ಲ ಒಂದಾಗಿ ನಾವು ಬೆಳಿಬೇಕು. ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ಮಾಡೋ ಬದಲು ನಾವೆಲ್ಲ ಒಂದು. ಉದಾಹರಣೆಗೆ ನಾವು ಮುಸ್ಲಿಂ ಸಮುದಾಯ ಕೊಟ್ಟರೆ ಅವರಲ್ಲಿ 1000 ಕ್ಯಾಸ್ಟ್ ಇರುತ್ತೆ. ಅವ್ರು ಯಾರೂ ನಮಗೆ ಕ್ಯಾಸ್ಟ್ ಬಗ್ಗೆ ಹೇಳಲ್ಲ. ನಾವೆಲ್ಲ ಮುಸ್ಲಿಮ್ಸು, ನಾವೆಲ್ಲ ಒಂದು ಅಂತಾರೆ. ಹಾಗೆ ನಾವೆಲ್ಲನೂ ನಮ್ಮ ಕುಟುಂಬದವರೆಲ್ಲ ಒಂದು. ಅದರಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ನಾವು ಸರಿಸ್ಕೊಂಡು ನಾವು ಇಂಪ್ರೂವ್ಮೆಂಟ್ ಆಗೋದಕ್ಕೆ, ನಮ್ಮ ಕುಲ ಬೆಳೆಯೋದಕ್ಕೆ ನಾವು ಸಹಕಾರ ಮಾಡಬೇಕು. ನಮ್ಮ ಕುಲ ಬೆಳೆಯೋದಂದ್ರೆ ನಾವು ತಲೆ ಬಾಗೋಕ್ಕೆ ನಾವು ರೆಡಿನೇ. ಕುಲ ನಮ್ಮ ಕುಲ, ನಮ್ಮ ಜನ, ನಮ್ಮವರು ಬೆಳೀತಾರಂದ್ರೆ ನಮ್ಮ ಕುಲ ಬೆಳಿಬೇಕು, ನಮ್ಮ ವಂಶ ಬೆಳಿಬೇಕು, ನಮ್ಮ ವೃತ್ತಿ ಅಭಿವೃದ್ಧಿ ಆಗಬೇಕು ಅಂತ ನಾವು ಅಂದ್ಕೊಂಡ್ರೆ ನಾವು 100% ಆಗ್ತೀರಿ. ನಮ್ಮ ಹುಡುಗ ಅರುಣ್ ಅವ್ರು ಹೇಳ್ತಾ ಇದ್ರು, ಒಂದೇ ಒಂದು ಕೋಲಿದ್ರೆ ಮುಗಿಬಿಡ್ಬೋದು, ಆದರೆ ಒಂದು ಕಟ್ಟೆ ಜಾಸ್ತಿ ಕೋಲಿದ್ರೆ ಮುರಿಯೋಕ್ಕಾಗಲ್ಲ, ಸಾಧ್ಯವೇ ಇಲ್ಲ ಅಂತ. ಆ ರೀತಿ ನಾವೆಲ್ಲ ಒಂದಾದರೆ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಪೀಠ ಬೇರೆ ಇದೆ, ಒಂದು ಚೇರ್ಮನ್ ಕೊಟ್ಟಿದ್ದಾರೆ. ನಾವು ಮುಂದೆ ಚಾನ್ಸಸ್ ಎಲ್ಲ ಇರಲಿಲ್ಲ, ಗುರುಗಳಿದ್ದಾರೆ. ಇದೆಲ್ಲ ನೋಡಿಕೊಂಡು ನಾವು ಬೆಳಿಬೇಕು. ಮಕ್ಕಳು ಈಗ ಚೆನ್ನಾಗಿ ಓದಬೇಕು ಕಷ್ಟಪಟ್ಟು. ಬೇರೆ ಈ ಮೊಬೈಲು ಗಿಬೈಲೆಲ್ಲ ಬಿಟ್ಟು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಸರ್ಕಾರಿ ಅಧಿಕಾರಿಗಳಾಗಬೇಕಾಗಿ ಕೋರುತ್ತೇನೆ. ಏನೇ ಇದಾಗಲಿ ಎಲ್ಲ ಒಂದೇ ಒಂದು ಅಭಿಪ್ರಾಯ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ನಾವು ಇಲ್ಲಿ ಕಷ್ಟಪಡ್ತಾ ಇರೋದಕ್ಕೆ ನಮ್ಮ ದೇವಸ್ಥಾನ ಹೇಳ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲೇ ನಮ್ಮ ದೇವಸ್ಥಾನ ಒಗ್ಗಟ್ಟಿಂದ ಇಷ್ಟು ಮಾತ್ರ ನಡ್ಕೊಂಡು ಹೋಗ್ತಾ ಇರೋದು ನಮ್ಮ ದೇವಸ್ಥಾನ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತಿಂದ ಎಲ್ಲ ಅವತ್ತು ಯಾವಾಗ ನಾವು ಕೋಲಾರಲ್ಲಿ ಹೋಗಿ ನೋಡ್ತೀವಿ, ಬಂಗಾರಪೇಟೆಯಲ್ಲಿ ಹೋಗಿ ನೋಡ್ತೀವಿ, ಎಲ್ಲಿ ಹೋದ್ರೂ ಕೂಡ ಒಗ್ಗಟ್ಟನ್ನು ಮಾತೇ ಬರಲ್ಲ. ಅಲ್ಲಿ ನಾವು ಹೋಗಿ ಅಲ್ಲಿ ಮೀಟಿಂಗ್ ಅಲ್ಲಿ ಕೂತ್ಕೊಂಡಿದ್ರೆ ಅವರವರೇ ಅಲ್ಲಿ ಮಾತಾಡ್ತಾ ಇರ್ತಾರೆ. ಆ ಥರ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ವ್ಯವಹಾರ ಇರಲಿ ಅವಾಗಲೇ ಸಾಲ್ವ್ ಮಾಡಿಕೊಂಡು ಒಬ್ಬರು ಕೈ ಜೋಡಿಸಿ ನಾವು ಈ ಥರ ಹೋಗ್ಬೇಕು, ನಾವು ಈ ಥರ ಹೆಮ್ಮೆಯಿಂದ ಮಾಡಬೇಕು, ನಾವು ಈ ಥರ ಮಾಡಿದ್ರೆ ನಮಗೆ ಈ ದೇವಸ್ಥಾನಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಅವತ್ತಿಂದನೂ ಒಂದೇ ಥರ ನಾವು ಹೋಗ್ತಾ ಇದ್ದೀವಿ. ಇದೇ ಥರ ಹೋಗಿ ಎಲ್ಲ ಒಗ್ಗಟ್ಟಾಗಿ ಸೇರೋಣ. ಯಾವುದೇ ಭಿನ್ನಾಭಿಪ್ರಾಯ ಇರಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ. ಯಾವುದೇ ಒಂದು ಸಮಸ್ಯೆ ಬರಲಿ ನಾವೆಲ್ಲರೂ ಬಗೆಹರಿಸೋಣ. ಇದೇ ಥರ ಮಾಡಿ ನಾವು ಒಂದು ಒಳ್ಳೆಯ ಹೆಸರು ತಗೊಂಡು ನಮ್ಮ ಕುಲ, ನಮ್ಮ ದೇವಸ್ಥಾನ ಅಂತೇಳಿ ನಾವು ಇಡೀ ಕರ್ನಾಟಕಕ್ಕೆ ತೋರಿಸೋಣ ನಮ್ಮ ದೇವಸ್ಥಾನ ಏನು ಅಂತೇಳಿ. ಮತ್ತೆ ಇನ್ನೊಂದು ಹೇಳ್ತೀವಿ, ಯಾವುದೇ ನಮಗೆ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಹಿರಿಯರಿದ್ದಾರೆ. ದೊಡ್ಡ ಇವರು ಮೊದಲು ವೀರಕುಮಾರ ಸಂಘನೇ ಅಂತಿಲ್ಲ, ತುಂಬ ಕಷ್ಟಪಟ್ಟಿವಿ. ವೀರಕುಮಾರ ಸಂಘ ಮಾಡೋಕ್ಕೆ ನಮ್ಮ ದೇವಸ್ಥಾನದಿಂದ ತುಂಬ ವರ್ಷಗಳಿಂದ ನಾವು ಕಷ್ಟಪಟ್ಟಿವಿ. ಒಂದು ಸಂಘ ಮಾಡಿಸೋಣ ಅಂತೇಳಿ ಆ ಒಂದು ಸಂಘ ನಾವು ಏನೋ ಕಷ್ಟಪಟ್ಟು ಮಾಡಿಸೋದಕ್ಕೆ ಅವರು ತಮ್ಮ ಕೈಯಲ್ಲಿ ಸಹಾಯ ಮಾಡಿ ಇವಾಗ ಇಷ್ಟು ಬೆಳ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಇದೇ ಥರ ನಾವು ಮುಂದೆ ಬಂದರೆ ನಮಗೆ ಯಾರೂ ನಮ್ಮನ್ನು ಕೈ ತೋರಿಸೋದೇ ಇಲ್ಲ.
ಅಷ್ಟು ಕಷ್ಟಪಟ್ಟು ನಾವು ದುಡಿಯೋಣ ದೇವಸ್ಥಾನಕ್ಕೆ. ಏನೇ ನಿಮ್ಮ ಸಮಸ್ಯೆಯಲ್ಲಿ ದೇವಸ್ಥಾನ ಹತ್ರ ಬಂದು ಕೂತ್ಕೊಳ್ಳಿ. ವಾರಕ್ಕೊಂದೊಂದ್ಸತಿ ಶುಕ್ರವಾರ ಇಲ್ಲಿ ಬಂದು ಪೂಜೆ ನಡೆಯುತ್ತೆ. ಆ ಟೈಮ್ಗೆ ನಿಮ್ಮ ಮನೆಯಲ್ಲಿ ಸಮಸ್ಯೆ ಆಗಲಿ, ನಿಮ್ಮ ಕುಲ ಸಮಸ್ಯೆ ಆಗಲಿ, ದೇವಸ್ಥಾನ ಸಮಸ್ಯೆ ಆಗಲಿ, ಏನನ್ನ ಆಗಲಿ ದೇವಸ್ಥಾನ ಹತ್ರ ಬಂದು ಕೂತ್ಕೊಳ್ಳಿ. ಏನನ್ನ ಸಮಸ್ಯೆ ಇದ್ರೆ ದೊಡ್ಡವ್ರು ತಿಳಿಸಿದ್ರೆ ಏನೋ ಒಂದು ಅವ್ರ ಬಂದಿರೋ ಅಷ್ಟು ಅಭಿಪ್ರಾಯ ನಿಮ್ಗೆ ತಿಳಿಸ್ತಾರೆ. ಈ ತರ ಮಾಡಿ ನಾವು ಎಲ್ಲ ಒಟ್ಟಾಗಿ ಹೋಗೋಣ ಅಂತೇಳಿ ಹೇಳ್ತಾ ಇವ 4 ಮಾತಾಡಕ್ಕೆ ನಮ್ಮ ಗುರುಬಂಧವರಿಗೂ ಹಾಗೂ ಯಾವ ಜಾತಿ ಎಲ್ಲಿದ್ರು ಅವ್ರವ್ರ ಮನೆಯಲ್ಲಿ ಅವ್ರವ್ರ ವಂಶಕ್ಕೆ ಇರುತ್ತೆ ಹೊರತು ಅವ್ರ ವಂಶಕ್ಕೆ ನಾವು ಕೊಡೋದು ಅಷ್ಟಿಲ್ಲ, ನಮ್ಮ ವಂಶಕ್ಕೆ ಅವ್ರು ತಗೊಳ್ಳೋಷ್ಟಿಲ್ಲ. ಎಲ್ಲರೂ ಒಂದೇ ಜವಾಬ್ದಾರಿ ಇದ್ದರೆ ಮಾತ್ರ ನಾವೆಲ್ಲರೂ ಇನ್ನೂ ಮುಂದೆ ಹೋಗ್ತೀವಿ. ಮುಂದೆ ಎಲ್ಲದರಲ್ಲೂ ನಾವು ಜೈ ಬೇರೆ ಸಾಧಿಸ್ತೀವಿ ಅನ್ನೋದು ಅಂತ ನನಗೆ ಗೊತ್ತಾಗೋದ್ರಿಂದ ಮಾತಾಡಿದ್ದೀನಿ. ಅದೇ ರೀತಿ ಇಲ್ಲಿ ಹುಡುಗರು ವೀರಕುಮಾರ್ ತಂಡದ ಹುಡುಗರಿದ್ದಾರೆ, ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮನೇ. ಆದರೆ ಕೆಲವು ದಿನಗಳ ನಂತರ ಇಟ್ಕೊಂಡಿದ್ರು, ಹುಟ್ಟಿದ ಹಬ್ಬದ ದಿವಸ ಇಟ್ಕೊಂಡಿದ್ರು, ಇನ್ನೂ ದೊಡ್ಡವರೆಲ್ಲ ಬರ್ತಾಯಿದ್ರು, ಇನ್ನೂ ಜಾಸ್ತಿಯಾಗಿ ಇರ್ತಾ ಇತ್ತು ಅನ್ನೋ ಒಂದು ನಮ್ಮದು ಸ್ವಲ್ಪ ಅಭಿಪ್ರಾಯ ಇತ್ತು. ಈ ಕಾರ್ಯಕ್ರಮ ಇಟ್ಕೊಂಡಿದ್ದವರಂತ ನಮ್ಮ ತಂಡದ ಅರುಣ್ ಅವರೇ ಚೆನ್ನಾಗಿ ಮಾಡಿ ಏನಪ್ಪ ಅಂತ ಇವಾಗ ಮಣಿ ಹೇಳಿದ್ರು, ಸುಬ್ರಹ್ಮಣಿ ಆ ಥರ ಇನ್ನೊಂದೇನಂದರೆ ಎಲ್ರಿಗೂ ತಿಳಿಸಿ ಏನನ್ನ ಮಾಡಲಿ, ಎಲ್ರಿಗೂ ತಿಳಿಸಿ ಇದು ಮಾಡೋದು ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ನಿಮ್ಗೆ ಏನು ಬೇಕಾದ್ರೆ ನಾವು ಇರ್ತೀವಿ, ನಿಮ್ಮ ಸಪೋರ್ಟ್ ನಾವಿದ್ದು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಏನು ಇಲ್ಲದೆ ಇಷ್ಟಕ್ಕೆ ಮಾಡೋಕ್ಕೆ ಇದು ಮಾಡಬಾರ್ದು ಅಂತ ದೊಡ್ಡವ್ರಿಗೆ ತಿಳಿಸಿದ್ರೆ ಒಳ್ಳೆಯದು ಅಂತ ನಾವು ಹೇಳೋದು ಅಂತೆ. ಅದೇ ನನ್ನ అభిమాన నన్ను ఇష్ట చూస్తుంటేనే చాలా ఆనందం ఉంది. మన వన్నేత్ర క్షత్రులందరూ కలిసికట్టుగా ఎల్లప్పుడూ ఇదే విధంగా ముందుకు వెళ్ళాలని ప్రతి ఒక్కరిని ఇక్కడ కూర్చేసినటువంటి గౌళ్ళు మరియు యజమానులు అందరికీ నా అభినందనలు తెలియజేస్తూ ఇక్కడ ఇంత గ్రాండ్గా సక్సెస్ఫుల్గా మన వీరకుమార సేవా సంఘం వాళ్ళు నిర్వహిస్తున్నందుకు ఎంతో సంతోషంగా ఉంది. అలాగే సేవాధ్యక్షులు మనం దేవస్థానం అందరూ కలిపి ఈ సభను నిర్వహించడం జరిగింది. ఇదే విధంగా ప్రతి సంవత్సరం జరుపుకోవాలని కోరుతూ సెలవు తీసుకుంటాను. ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ 3ನೇ ರ್ಯಾಂಕ್ ಪಡ್ಕೊಂಡಿರ್ತಾರೆ ಇವರು. ಮುಂದಿನ ವಿದ್ಯಾರ್ಥಿ ತ್ರಿಷಾ ಎಂ BCA 92% ಬಂದಿರ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.